ಒಂದು ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮಿಯಜ್ಜಿ ವಾಸಿಸುತ್ತಿದ್ದಳು. ಹಸಿರು ಹೊಲಗಳು, ಮಣ್ಣಿನ ದಾರಿಗಳು ಮತ್ತು ಸರಳ ಮನೆಗಳಿಂದ ಆ ಹಳ್ಳಿ ತುಂಬಿತ್ತು. ಹಳ್ಳಿಯ ಅಂಚಿನಲ್ಲಿರುವ ಹಳೆಯ ಆದ್ರೆ ಗಟ್ಟಿಯಾದ ಮನೆಯಲ್ಲಿ ಲಕ್ಷ್ಮಿಯಜ್ಜಿ ತನ್ನ 2 ಪುತ್ರರೊಂದಿಗೆ ವಾಸವಾಗಿದ್ದಳು. ಹಿರಿಯ ಮಗ ರಾಮೇಶ್ ಮತ್ತು ಕಿರಿಯ ಮಗ ಸುರೇಶ್. ರಾಮೇಶ್ನ ಪತ್ನಿ ಸೀತಾ ಮತ್ತು ಸೀತಾ ಸೌಮ್ಯ ಸ್ವಭಾವದವಳು, ಶ್ರಮಜೀವಿ ಮತ್ತು ಎಲ್ಲರಿಗೂ ಗೌರವ ಕೊಡುವವಳು. ಆದರೂ ಲಕ್ಷ್ಮೀ ಅಜ್ಜಿ ಸೀತಾಳನ್ನು ಇಷ್ಟಪಡುತ್ತಿರಲಿಲ್ಲ. ಸಣ್ಣ ತಪ್ಪಿಗೂ ಅವಳ ಮೇಲೆ ಕೋಪ ತೋರಿಸುತ್ತಿದ್ದಳು. ಮನೆ ಸ್ವಚ್ಛವಾಗಿಲ್ಲ, ಊಟ ತಡವಾಗಿದೆ ಎಂದು ಸದಾ ದೋಷ ಹುಡುಕುತ್ತಿದ್ದಳು. ಆದರೆ ರಾಧಾಳನ್ನು ಮಾತ್ರ ಅಜ್ಜಿ ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅವಳು ಏನು ಮಾಡಿದರೂ ಶ್ಲಾಘನೆ, ತಪ್ಪು ಮಾಡಿದರೂ ಕ್ಷಮೆ. ಈ ಅಸಮಾನ ವರ್ತನೆ ಸೀತಾಳ ಮನಸ್ಸನ್ನು ಮೌನವಾಗಿ ನೋಯಿಸುತ್ತಿತ್ತು. ಅದೇ ಸಮಯದಲ್ಲಿ ರಾಧಾಳಿಗೆ ಮನೆಯೊಳಗೆ ಬಿಸಿ ಊಟ ನೀಡಲಾಗುತ್ತಿತ್ತು. ಅವಳಿಗೆ ಒಣ ಬಟ್ಟೆಗಳನ್ನು ಕೊಟ್ಟು ಆರಾಮವಾಗಿ ಕುಳಿತುಕೊಳ್ಳಲು ಹೇಳಲಾಯಿತು. ಈ ಅಸಮಾನತೆ ಮನೆಯೊಳಗೆ ಸ್ಪಷ್ಟವಾಗಿತ್ತು. ಒಬ್ಬಳಿಗೆ ಕಠಿಣತೆ, ಇನ್ನೊಬ್ಬಳಿಗೆ ಸೌಕರ್ಯ. ದಿನದಿಂದ ದಿನಕ್ಕೆ ಸೀತಾಳ ಆರೋಗ್ಯ ಕುಗ್ಗತೊಡಗಿತು. ನಿರಂತರ ದುಡಿಮೆ, ನಿರ್ಲಕ್ಷ್ಯ ಮತ್ತು ಮಾನಸಿಕ ನೋವು ಅವಳ ಶಕ್ತಿಯನ್ನು ಕಡಿಮೆ ಮಾಡಿತು. ಅವಳು ಇನ್ನೂ ಎಲ್ಲಾ ಕೆಲಸಗಳನ್ನೂ ಮಾಡುತ್ತಿದ್ದಳು, ಆದರೆ ಅವಳ ಮುಖದಲ್ಲಿ ದಣಿವು ಮತ್ತು ಮೌನ ನೋವು ಸ್ಪಷ್ಟವಾಗಿತ್ತು. ಒಂದು ದಿನ ಲಕ್ಷ್ಮೀ ಅಜ್ಜಿ ಗಂಭೀರವಾಗಿ ಅಸ್ವಸ್ಥಳಾದಳು. ಹಾಸಿಗೆಯಲ್ಲೇ ಮಲಗಬೇಕಾದ ಸ್ಥಿತಿ ಬಂತು. ಮನೆಯಲ್ಲಿದ್ದವರು ಯಾರು ಜವಾಬ್ದಾರಿ? ಅಜ್ಜಿ ಹಾಸಿಗೆಯಲ್ಲೇ ಮಲಗಿದ್ದಾಗ ಸೀತಾಳ ಸೇವೆ ಅವಳ ಹೃದಯವನ್ನು ಕದಲಿಸಿತು. ನಾನು ಅವಳನ್ನು ಎಷ್ಟು ಅನ್ಯಾಯವಾಗಿ ನಡೆಸಿಕೊಂಡೆ ಎಂದು ಅಜ್ಜಿಗೆ ಅರಿವಾಯಿತು. ಸೀತಾಳನಿಂದ ಲಕ್ಷ್ಮಿಯಜ್ಜಿ ತನ್ನ ವರ್ತನೆಯನ್ನು ಬದಲಿಸಿಕೊಂಡಳು. ಸೀತಾ ಮತ್ತು ರಾಧಾ ಇಬ್ಬರನ್ನೂ ಸಮಾನವಾಗಿ ನೋಡಿಕೊಂಡಳು.